ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸ್ನಾಗ ನಾವು ಇಂಪಾರ್ಟೆಂಟ್ ಬೇಸಿಕ್ ಟರ್ಮ್ಸ್ ಮೀನಿಂಗ್ ಆಫ್ ಸಮ್ ಬೇಸಿಕ್ ಟರ್ಮ್ಸ್ ಬಗ್ಗೆ ನೋಡಾಕತ್ತಿದ್ವಿ. ಅದರೊಳಗೆ ಆಲ್ರೆಡಿ ಎಂಟಿಟಿ ಅಂದರೆ ಏನು ನೋಡಿದ್ವಿ. ಎಂಟಿಟಿ ಅನ್ನೋದು ಒಂದು ಎಕನಾಮಿಕ್ ಏರಿಯಾ ಹೇರ್ ಆಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆರ್ ಗೋಯಿಂಗ್ ಆನ್ ಅಂತ ನೋಡಿದ್ವಿ. ಎಕನಾಮಿಕ್ ಏರಿಯಾ ಅಂದರೆ ಹೇಳಿ ನಾನು ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್ ನಡೀತಾ ಇರಬೇಕು. ಅಷ್ಟೇ ಅಲ್ಲದೆ ಅಲ್ಲಿ ಏನಾಕಿರಬೇಕು, ಏನದು ಉದ್ಯೋಗ ಅವಕಾಶಗಳು ನಿರ್ಮಾಣ ಆಗಿರಬೇಕು. ಸೊ ಇದಕ್ಕೆ ನಾವು ಎಂಟಿಟಿ ಅಂತ ಕರಿಬೋದು. ಎಂಟಿಟಿ ಅನ್ನೋದು ಒಂದು ಅಂಗಡಿನೂ ಆಗಿರ್ಬೋದು, ಒಂದು ಫ್ಯಾಕ್ಟ್ರಿನೂ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಗ್ಗೆ ನೋಡಿದ್ವಿ. ಟ್ರಾನ್ಸಾಕ್ಷನ್ ಅಂದರೆ ಏನಿದು? ಇಟ್ಸ್ ಆ್ಯನ್ ಈವೆಂಟ್ ವಿಚ್ ಈಸ್ ಎಫೆಕ್ಟೆಡ್ ಬೈ ದ ಫೈನಾನ್ಷಿಯಲ್ ಟರ್ಮ್ಸ್, ಮಾನಿಟರಿ ಟರ್ಮ್ಸ್. ಹಣಕಾಸಿನ ಒಂದು ಪರಿಣಾಮ ಬೀರುವಂತಹ ಒಂದು ಯಾವುದೇ ಚಟುವಟಿಕೆಗೆ ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಎರಡು ಥರ ಟ್ರಾನ್ಸಾಕ್ಷನ್ ಅದಾವ, ಕ್ಯಾಶ್ ಟ್ರಾನ್ಸಾಕ್ಷನ್ ಮತ್ತು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಓಕೆ, ಅದಾದ ತಕ್ಷಣ ಅಸೆಟ್ ನೋಡಿದ್ವಿ. ಅಸೆಟ್ಸ್ ಆರ್ ದ ಎಕನಾಮಿಕ್ ರಿಸೋರ್ಸಸ್ ಆಫ್ ಎನ್ ಎಂಟರ್ಪ್ರೈಸ್. ಎಂಟರ್ಪ್ರೈಸ್ ಮೀನ್ಸ್ ಫರ್ಮ್ ಮೀನ್ಸ್ ಎಂಟಿಟಿ ಆರ್ ಬಿಸ್ನೆಸ್ ಅಥವಾ ಬಿಸ್ನೆಸ್ ಕನ್ಸರ್ನ್ ಅಂತ ಕೂಡ ಕರೀತಾರೆ ಅದಕ್ಕೆ. ಅಲ್ಲಿ ಎರಡು ಥರ ಅಸೆಟ್ಸ್ ಬರ್ತವೆ, ಫಿಕ್ಸ್ಡ್ ಅಸೆಟ್ಸ್ ಮತ್ತು ಕರೆಂಟ್ ಅಸೆಟ್ಸ್ ಅಂತೇಳಿ. ಫಿಕ್ಸ್ಡ್ ಅಸೆಟ್ಸ್ ಏನಾಗತ್ತಂದ್ರೆ ವಿಚ್ ಆರ್ ಯೂಸ್ಡ್ ಫಾರ್ ಲಾಂಗ್ ಟರ್ಮ್. ಅಂದ್ರೆ ನಾವು ದೀರ್ಘಾವಧಿಗಾಗಿ ಯೂಸ್ ಮಾಡುವಂಥ ಅಸೆಟ್ಸು ಫಿಕ್ಸ್ಡ್ ಅಸೆಟ್ಸು, ಅಲ್ಪಾವಧಿಗೆ ಯೂಸ್ ಮಾಡುವಂಥ ಅಸೆಟ್ಸು ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಕರೆಕ್ಟಾ? ಇದು ದೆನ್ ನೆಕ್ಸ್ಟ್ ಕರೆಂಟ್ ಅಸೆಟ್ಸ್. ಇವೆಲ್ಲ ನೋಡ್ರಿ, ಒಂದು ವರ್ಷದ ಒಳಗೆ ಅಥವಾ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸನ್ನು ಯೂಸ್ ಮಾಡ್ತಿರ್ತೀವಿ ನಾವು. ಓಕೆ, ಅಂಥ ಅಸೆಟ್ಸ್ ಎಲ್ಲ ಏನು ಕರೆಂಟ್ ಅಸೆಟ್ಸ್. ನೆಕ್ಸ್ಟ್ ಬಂದುಬಿಟ್ಟಿನ ಮುಂದಿನ ಐಟಮ್ ಲಯಬಿಲಿಟಿ. LIABILITY. ಲಯಬಿಲಿಟಿ ಅಂದರೆ ಹೊಣೆಗಾರಿಕೆ ಅಥವಾ ಸಾಲ, ಓಕೆ, ಅಥವಾ ಜವಾಬ್ದಾರಿಗಳು ಅಂತ ಕರಿತೀವಿ ನಾವು. ಓಕೆ, ಮೀನಿಂಗ್ ಬರ್ಕೋರಿ ಸ್ವಲ್ಪ. ಲಯಬಿಲಿಟೀಸ್ ಆರ್ ದ ಆಬ್ಲಿಗೇಷನ್ಸ್ Liabilities are the obligations or debts that an enterprise enterprise means entity. Enterprise has to pay at some time in future. Enterprise has to pay at some time in future. No. Liability ಏನದು? Liabilities are the obligations or debt that an enterprise has to pay at some time in future. ಫ್ಯೂಚರ್ದಾಗ ನಾವು ಕೊಡಮಾಡಲ್ಪಡುವಂತಹ ಒಂದಿಷ್ಟು ಜವಾಬ್ದಾರಿಗಳಂತ ಕರಿಬೋದು, ಆಬ್ಲಿಗೇಷನ್ಸ್. ವಾಟ್ ಈಸ್ ಯುವರ್ ಆಬ್ಲಿಗೇಷನ್ ಮೀನ್ಸ್ ನಿಮ್ಮ ಜವಾಬ್ದಾರಿ, ಹೊಣೆಗಾರಿಕೆ ಅಂತ ಕರಿತೀವಿ. ಅನ್ನೋ ಇನ್ನೊಬ್ರಿಗೆ ನಾವು ಏನಾದರೂ ಋಣಿಯಾಗಿದ್ದು ಅಂದ್ರೆ ಅದನ್ನ ನಾವು ತೀರಿಸಬೇಕು. ಅದಕ್ಕೆ ನಾವು ಏನಂತ ಕರಿತೀವಿ? ಆಬ್ಲಿಗೇಷನ್ ಅಂತ ಕರಿತೀವಿ. ಡೆಟ್ ಮೀನ್ಸ್ ಲೋನ್. ಡೆಟ್ ಅಂದರೆ ಸಾಲ, DEBT. ಡೆಟ್ ಅಂದ್ರೆ ಏನು? ಸಾಲ ಇನ್ನೊಬ್ರಿಗೆ ನಾವು ಕೊಡಬೇಕಾಗಿರ್ತೈತಿ. ಫ್ಯೂಚರ್ದಾಗ ನಾವು ಯಾರಿಗಾದರೂ ಕೊಡಬೇಕಾಗಿರ್ತೈತಿ. ಅದಕ್ಕೆ ನಾವು ಏನಂತ ಕರಿತೀವಿ? ಡೆಟ್ ಅಂತ ಕರಿತೀವಿ. ಕರೆಕ್ಟಾ? ಓಕೆ, ಹಂಗಾರೆ ಲಯಬಿಲಿಟಿ ಅಂದರೆ ಏನು? The obligations or the debt that an enterprise has to pay at some time in the future. ಇವತ್ತಂತಲ್ಲ, ನಾಳೆ ಅಂತಲ್ಲ, ಕೊಡೋದು ಬರ್ತೈತಿ, ಯಾವಾಗಲಾದರೂ ಕೊಡಬೇಕಾಗಿ ಬಂದಿರ್ತೈತಿ. ಅದಕ್ಕೆ ನಾವು ಏನಂತ ಕರಿತೀವಿ? ಲಯಬಿಲಿಟೀಸ್ ಅಂತ ಕರಿತೀವಿ. ಓಕೆ, ಈ ಲಯಬಿಲಿಟಿ ಒಳಗೆ ಎರಡು ಥರ ಬರ್ತಾವೆ. ಓಕೆ, ಶಾರ್ಟ್ ಟರ್ಮ್ ಲಯಬಿಲಿಟೀಸ್, ಟೈಪ್ಸ್ ಆಫ್ ಲಯಬಿಲಿಟಿ ಅಂತ ಕರಿತೀವಿ ನಾವು.
ಟೈಪ್ಸ್ ಆಫ್ ಲಯಬಿಲಿಟಿ. ಅದರೊಳಗೆ ಒಂದನೇದು ಶಾರ್ಟ್ ಟರ್ಮ್ ಲಯಬಿಲಿಟಿ. Short term liability. Short term liability. The obligations payable within a period of 1 year are short term liabilities. The obligations that are payable within a period of 1 year are called short term liabilities. ಇದಕ್ಕೆ ಎಕ್ಸಾಂಪಲ್ ಬರ್ತಾವ. ಬ್ಯಾಂಕ್ ಓವರ್ ಡ್ರಾಫ್ಟ್ 1 ವರ್ಷದವರೆಗೆ ಮಾತ್ರ ಕೊಡ್ತಿರ್ತಾರೆ. BOD ಅಂತ ಬರೀರಿ, ಬ್ಯಾಂಕ್ ಓವರ್ ಡ್ರಾಫ್ಟ್. ಬ್ಯಾಂಕ್ ಓವರ್ ಡ್ರಾಫ್ಟ್. ನೆಕ್ಸ್ಟ್ ಕ್ರೆಡಿಟರ್ಸ್. ಓಕೆ, ಎಕ್ಸೆಟ್ರಾ. ಶಾರ್ಟ್ ಟರ್ಮ್ ಲಯಬಿಲಿಟಿಗೆ ಎಕ್ಸಾಂಪಲ್ಸ್. ಇನ್ನೊಂದು ಬರ್ತಾವ್ರಿ, ನಂಬರ್ 2 ಲಾಂಗ್ ಟರ್ಮ್ liability. The obligations thus are usually payable after a period of 1 year. The obligations payable after a period of 1 or more years are called long term liabilities. Example, term loans, mortgage loan, ಡಿಬೆಂಚರ್ಸ್ ಎಕ್ಸೆಟ್ರಾ. ಡಿಬೆಂಚರ್ ಅಂತ ಬರ್ತಾವೆ, ಅದು ಏನಂತ ನಂತರ ನೋಡೋಣ. ಸಾಲಪತ್ರಗಳು. ಡಿಬೆಂಚರ್ಸ್ ಅಂದರೆ ಸಾಲಪತ್ರಗಳು. ಲಾಂಗ್ ಟರ್ಮ್ ಲೋನ್ ಇರ್ಬೋದು, ಡಿಬೆಂಚರ್ಸ್ ಇರ್ಬೋದು, ವೆಹಿಕಲ್ ಲೋನ್ ಇರ್ಬೋದು. ಇವೆಲ್ಲ ಲಾಂಗ್ ಟರ್ಮ್ ಲಯಬಿಲಿಟೀಸ್. ನೋಡಿರಿ, ಲಯಬಿಲಿಟೀಸ್ ಅಂತ ಬಂದಾಗ ದೇರ್ ಆರ್ ಟೂ ಟೈಪ್ಸ್. Number 1 is short term liabilities, another one is long term liability. Short term liability and long term liabilities. The liabilities which are payable within a period of 1 year are called short term liabilities. The liabilities payable after a period of 1 or more years are called long term liabilities. ದೀರ್ಘಾವಧಿ ಸಾಲಗಳು ಮತ್ತು ಅಲ್ಪಾವಧಿ ಸಾಲಗಳು. ದೀರ್ಘಾವಧಿ ಹೊಣೆಗಾರಿಕೆಗಳು ಅಥವಾ ಅಲ್ಪಾವಧಿ ಹೊಣೆಗಾರಿಕೆಗಳು. ಗೊತ್ತಾಯ್ತಲ್ಲ? ಹಾಂ, ಅಸೆಟ್ ಮತ್ತು ಲಯಬಿಲಿಟಿ ಎರಡು ಅಪೋಸಿಟ್ ಯಾವಾಗಲೂ. ಅಸೆಟ್ ಅಂದರೆ ಆಸ್ತಿ, ಲಯಬಿಲಿಟಿ ಅಂದರೆ ಸಾಲ. ಓಕೆ, ಸಾಲ. ನೆಕ್ಸ್ಟ್
ಕ್ಯಾಪಿಟಲ್ ಅಂದರೆ ಏನು? ಕ್ಯಾಪಿಟಲ್ ಅಂದ್ರೆ ನಿಮ್ಗೆ ಗೊತ್ತು, ಬಂಡವಾಳ ಅಂತ ಬರೋದು. ಬಂಡವಾಳ, ಕ್ಯಾಪಿಟಲ್ ಅಂದರೆ ಬಂಡವಾಳ. An amount of cash and value of assets invested. An amount of cash or value of asset invested by owner. An amount of cash and value of assets invested by owner in the business is called capital. ಬಂಡವಾಳ ಅಂದರೆ ಏನು? Capital means an amount of cash or and value of assets invested by the owner in the business. Owner ಒಂದಿಷ್ಟು ಪ್ರಮಾಣದ ಕ್ಯಾಶನ್ನು, ಹಣದ ಮೊತ್ತ ಮತ್ತು ಆಸ್ತಿಗಳ ಮೊತ್ತವನ್ನು ಏನು ಹೂಡಿಕೆ ಮಾಡಿರ್ತಾರೆ. ಎದ್ರೊಳಗೆ ಬಿಸ್ನೆಸ್ದಾಗ ಹೂಡಿದ್ರಂದ್ರೆ, ಹೂಡೋದಂದ್ರೆ ಏನು? ಬಿಸ್ನೆಸ್ಗೆ ಹಾಕೋದು, ಕ್ಯಾಶ್ ತಂದು ಹಾಕೋದು, ಅಥವಾ ಒಂದಿಷ್ಟು ಅಸೆಟನ್ನು ಹೋಗಿ ಅಲ್ಲೇ ದುಡಿಸೋದು. ಆ ಅಸೆಟ್ ಮತ್ತು ಕ್ಯಾಶ್ ವ್ಯಾಲ್ಯೂಕ್ಕೆ ನಾವು ಏನಂತ ಕರಿತೀವಿ? ಕ್ಯಾಪಿಟಲ್ ಅಂತ ಕರಿತೀವಿ. ಕರೆಕ್ಟಾ? ಹೇಳ್ತಾರೆ, ಇದು ಕ್ಯಾಶ್ದಾಗೂ ಇರ್ಬೋದು ಮತ್ತು ಅದರೊಳಗಿರ್ಬೋದು ಸಾಲದ ರೂಪದಾಗೂ, ಆಸ್ತಿ ರೂಪದಾಗೂ ಇರ್ಬೋದು. ಕ್ಯಾಪಿಟಲ್ ಅಂದರೆ ಓಕೆ, ಬಂಡವಾಳ ಅಂತ ಕರಿತೀವಿ. ಸ್ವಂತದ್ದು ಇದು, ಓನರ್ನ ಹೆಸರಿಗೆ ಇರಬೇಕು. ಸಾಲ ಅಲ್ಲ, ಸಾಲ ತಂದ ಅದು ಸಾಲ ರೂಪದ ಬಂಡವಾಳ. ಇದು ಸ್ವಂತ ಬಂಡವಾಳ ಅಂತ ಕರಿತೀವಿ ನಾವು. ಕ್ಯಾಶ್ ಆರ್ ವ್ಯಾಲ್ಯೂ ಆಫ್ ಅಸೆಟ್ಸ್. ವ್ಯಾಲ್ಯೂ ಆಫ್ ಅಸೆಟ್ಸ್ ಕ್ಯಾಪಿಟಲ್ ಅನ್ನೋದು. ಅದರೊಳಗೂ ಕೂಡ ಎರಡು ಥರ ಕ್ಯಾಪಿಟಲ್ ಬರ್ತವೆ. ಟೈಪ್ಸ್ ಆಫ್ ಕ್ಯಾಪಿಟಲ್. ಬಂಡವಾಳ ಗೊತ್ತಾತಲ್ರಿ? ಟೈಪ್ಸ್ ಆಫ್ ಕ್ಯಾಪಿಟಲ್. ನಂಬರ್ 1 ಫಿಕ್ಸ್ಡ್ ಕ್ಯಾಪಿಟಲ್, ಸ್ಥಿರ ಬಂಡವಾಳ. ದ ಕ್ಯಾಪಿಟಲ್ invested in the capital invested in long-term assets. Long-term assets is called fixed capital. ಯಾವುದು? ಯಾವ ಕ್ಯಾಪಿಟಲನ್ನು ನಾವು ಲಾಂಗ್ ಟರ್ಮ್ ಅಸೆಟನ್ನು ಖರೀದಿ ಮಾಡೋಕ್ಕೆ ಬಳಸಿರ್ತೀವಿ, ಯಾವ ಅಮೌಂಟನ್ನು ನಾವು ಬಿಲ್ಡಿಂಗ್ ಖರೀದಿ ಮಾಡೋಕ್ಕೆ ಯೂಸ್ ಮಾಡಿರ್ತೀವಿ, ಯಾವ ಅಮೌಂಟನ್ನು ನಾವು ಫರ್ನಿಚರ್ ಖರೀದಿ ಮಾಡೋಕ್ಕೆ ಯೂಸ್ ಮಾಡಿರ್ತೀವಿ, ಮಷಿನರಿ ಖರೀದಿ ಮಾಡೋಕ್ಕೆ ಯೂಸ್ ಮಾಡಿರ್ತೀವಿ, ಬಿಲ್ಡಿಂಗ್ ಕಟ್ಸೋಕ್ಕೆ ಯೂಸ್ ಮಾಡಿರ್ತೀವಿ, ಅವೆಲ್ಲ ಅಂದರೆ ಲಾಂಗ್ ಟರ್ಮ್ ಅಸೆಟ್ಸ್ ಅಂತ ಹೇಳ್ತೀವಿ ನಾವು. ಲಾಂಗ್ ಟರ್ಮ್ ಅಸೆಟ್ಸ್ ಅಂದರೆ ಒಂದಕ್ಕಿಂತ ಹೆಚ್ಚಿನ ಅವಧಿಗಾಗಿ ಉಪಯೋಗಿಸುವಂಥ ಅಸೆಟ್ಸ್ ಎಲ್ಲ, ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಗಾಗಿ ಉಪಯೋಗ ಮಾಡುವಂಥ ಅಸೆಟ್ಸ್ ಎಲ್ಲ ಲಾಂಗ್ ಟರ್ಮ್ ಅಸೆಟ್ಸ್. ಓಕೆ, ಲಾಂಗ್ ಟರ್ಮ್ ಅಸೆಟ್ಸ್. ಕರೆಕ್ಟಾ? ಓಕೆ, ಓಕೆ. ನೆಕ್ಸ್ಟ್ ಇನ್ನೊಂದು ಯಾವುದು? ಕರೆಂಟ್ ಅಸೆಟ್, ಕರೆಂಟ್ ಕ್ಯಾಪಿಟಲ್, ಅಥವಾ ಅದಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ದುಡಿಯುವ ಬಂಡವಾಳ. ಸ್ಥಿರ ಬಂಡವಾಳ ಮತ್ತು ದುಡಿಯುವ ಬಂಡವಾಳ. ದುಡಿಯುವ ಬಂಡವಾಳ ಅಂದರೆ ಸುಮ್ಮನೆ ಕೊಂಡಂಗಿಲ್ಲ, ಅದು ದುಡಿತಾ ಇರ್ತದೆ, ಹೋಗೋದು ಬರೋದು. ಅದಕ್ಕೆ ಇನ್ನೊಂದು ನಾವು ಚಲಾವಣೆಯಲ್ಲಿರುವಂಥ ಬಂಡವಾಳ ಅಂತ ಕರಿತೀವಿ, ಅಥವಾ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ಶಾರ್ಟ್ ಟರ್ಮ್ assets is called working capital or current capital.
ಕರೆಂಟ್ ಕ್ಯಾಪಿಟಲ್. ಸಿಂಪಲ್. ಫಿಕ್ಸ್ಡ್ ಅಸೆಟ್ಸ್ ಸಲುವಾಗಿ ಯೂಸ್ ಮಾಡಿದ್ರೆ ಫಿಕ್ಸ್ಡ್ ಕ್ಯಾಪಿಟಲ್, ಕರೆಂಟ್ ಅಸೆಟ್ಸ್ ಸಲುವಾಗಿ ಯೂಸ್ ಮಾಡಿದ್ರೆ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಏನು, ಒಂದು ವರ್ಷದ ಒಳಗಾಗಿ. ಶಾರ್ಟ್ ಟರ್ಮ್ ಅಂದರೆ ಗೊತ್ತಾಗಬೇಕು ನಿಮಗೆ. ಶಾರ್ಟ್ ಟರ್ಮ್ ಅಂದರೆ ಆ ಆಸ್ತಿ ಯಾವಾಗಲೂ ಒಂದು ವರ್ಷದ ಒಳಗನ ಯೂಸ್ ಆಗಿರ್ತೈತಿ. ಅದಕ್ಕೆ ನಾವೇನಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ಒಂದು ಏನದ ರೀ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಮಾಡಿರಿ, ಒಂದು ಬಿಲ್ಡಿಂಗನ್ನು ಖರೀದಿ ಮಾಡ್ತೀವಿ. ಬಿಲ್ಡಿಂಗ್ 1,00,000 ಕೊಟ್ಟು ಖರೀದಿ ಮಾಡ್ತಾರೆ. ಓಕೆ, ಮಷಿನರಿ ಖರೀದಿ ಮಾಡ್ತೀರಿ, 1,00,000 ಕೊಟ್ಟಿರ್ತೀರಿ ಅಥವಾ 1-2 ಲಕ್ಷ ಕೊಟ್ಟಿರಿ. ಓಕೆ, ಆನಂತರ ಒಂದಿಟ್ಟು ಕೈಯಾಗಿರಲಿ ಬಾ ಅಂಥೇಳಿ ಏನು ಇಟ್ಕೊಂಡಿರ್ತೀರಿ, ಕ್ಯಾಶ್ ಇಟ್ಕೊಂಡಿರ್ತೀರಿ 1,00,000. ಓಕೆ, ಸ್ವಲ್ಪ ಬ್ಯಾಂಕ್ನಾಗೂ ದುಡ್ಡು ಇಟ್ಟಿರ್ತೀರಿ. ಓಕೆ, ರೈಟ್. ಹಾಗಾದ್ರೆ ಈಗ ಹೇಳ್ರಿ, ಕ್ಯಾಪಿಟಲನ್ನು ತೋರಿಸ್ತು ನಾವು. ಓಕೆ, ಟೋಟಲ್ ಎಲ್ಲ ಸೇರಿ ಕ್ಯಾಪಿಟಲ್ ಎಷ್ಟು, 4.5 ಲಕ್ಷ. ಎರಡು ಸೈಡ್ ಏನಾಗ್ತದ, 4.5 ಲಕ್ಷ ಬಂಡವಾಳ ಐತಿ, 4.5 ಲಕ್ಷ ಅಸೆಟ್ಗಳದಾವೆ. 4.5 ಲಕ್ಷ ಬಂಡವಾಳ ಐತಿ, 4.5 ಲಕ್ಷ ಅಸೆಟ್ಗಳದಾವೆ. ಕರೆಕ್ಟಾ? ಇಲ್ಲಿ ಕ್ಯಾಪಿಟಲ್ ಅನ್ನೋದು ಒಂದೇ ಮಾಡಿದ್ವು ನಾವೀಗ. ಅದನ್ನು ಫಿಕ್ಸ್ಡ್ ಮತ್ತು ಫ್ಲಕ್ಚುವೇಟಿಂಗ್ ಅಂತೇಳಿ ಅಥವಾ ಫಿಕ್ಸ್ಡ್ ಮತ್ತು ವರ್ಕಿಂಗ್ ಅಂತ ಹೆಂಗೆ ಹೊಡಿತು ಅಂದ್ರೆ, ಸ್ಥಿರಾಸ್ತಿಗಳು ಯಾವ ಇಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಯೂಸ್ ಮಾಡುವಂಥ ಅಸೆಟ್ಟು. ಕ್ಯಾಶ್ ಎಲ್ಲ ನಾಳಿಂದ ನಾಳೆ ಖರ್ಚು ಮಾಡ್ಬೋದು, ಕರೆಂಟ್ ಅಸೆಟ್ ಅವು. ಹಂಗಾದ್ರೆ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಅಂದ್ರೆ ಇದು, ಫಿಕ್ಸ್ಡ್ ಕ್ಯಾಪಿಟಲ್ ಎಷ್ಟು ಅಂದ್ರೆ ಇದು 3 ಲಕ್ಷ ಫಿಕ್ಸ್ಡ್ ಕ್ಯಾಪಿಟಲ್, 1.5 ಲಕ್ಷ ವರ್ಕಿಂಗ್ ಕ್ಯಾಪಿಟಲ್, ಟೋಟಲ್ ಕ್ಯಾಪಿಟಲ್ 4.5 ಲಕ್ಷ ಅಂತ ಹೇಳ್ತೀವಿ. ಒಂದು ಬಿಸ್ನೆಸ್ ಚಾಲು ಮಾಡ್ಬೇಕಾದ್ರೆ ಬರೀ ಬಿಲ್ಡಿಂಗ್ ಕಟ್ಟರೆ ನಡೆಯಂಗಿಲ್ಲ, ಬರೀ ಮಷಿನರಿ ಇಟ್ಟಂದ್ರೆ ನಡೆಯಂಗಿಲ್ಲ, ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕಲ್ಲ. ಆನಂತರ ಬ್ಯಾಂಕ್ನಾಗೂ ಸ್ವಲ್ಪ ಬ್ಯಾಲೆನ್ಸ್ ಬೇಕು, ಏನಾದ್ರು ಪೇಮೆಂಟ್ ಮಾಡೋವೆಲ್ಲ ಬರ್ತಾವೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಫಿಕ್ಸ್ಡ್ ಕ್ಯಾಪಿಟಲ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಕ್ಯಾಪಿಟಲ್ ಬಗ್ಗೆ ಗೊತ್ತಾಯ್ತಲ್ಲ, ಭಾಳ ಇಂಪಾರ್ಟೆಂಟ್. ಏನದು ಕ್ಯಾಪಿಟಲ್ ಅಂದರೆ ಅಮೌಂಟ್ ಆಫ್ ಕ್ಯಾಶ್ ಆರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಇನ್ವೆಸ್ಟೆಡ್ ಬೈ ಓನರ್ ಇನ್ ದ ಬಿಸ್ನೆಸ್ ಈಸ್ ಕಾಲ್ಡ್ ಕ್ಯಾಪಿಟಲ್. ಕರೆಕ್ಟ್? ಸೇಲ್ಸ್ ಅಂದರೆ ಏನು ಗೊತ್ತದ ನಿಮ್ಗೆ? ಅದನ್ನೇನು ಬರ್ಕೋ ಅವಶ್ಯಕತೆ ಇಲ್ಲ. ಮಾರಾಟ. ಸೇಲ್ಸ್ ಮೀನ್ಸ್ sales are the total revenues from goods and services sold or provided to the customers. Revenue ಅಂದ್ರೆ income. Revenue means income derived or received from goods and services that are provided to customers. Okay, is called sales. ಇದರ ಬಗ್ಗೆ ಏನು ನಿಮಗೆ ತಿಳ್ಕೋದು ಅಷ್ಟೇನಿಲ್ಲ. is called sales. ಸೇಲ್ಸ್ ಅಂದರೆ ಏನು ರೀ? The revenue or income received from goods and services that are provided to customers. ಗ್ರಾಹಕರಿಗೆ ನೀಡಲ್ಪಟ್ಟಂತಹ ವಸ್ತುಗಳಿಂದ ನಾವು ಸ್ವೀಕರಿಸಿದ ಆದಾಯವನ್ನು ನಾವೇನಂತ ಕರಿತೀವಿ? ಸೇಲ್ಸ್, ಮಾರಾಟ ಅಂತ ಕರಿತೀವಿ. ಇದ್ರಾಗ 2 ಥರ ಬರ್ತಾವೆ, ಕ್ಯಾಶ್ ಸೇಲ್ಸ್ ಮತ್ತು ಇನ್ನೊಂದು ಕ್ರೆಡಿಟ್ ಸೇಲ್ಸ್. ನಗದು ಮಾರಾಟ, ಉದ್ರಿ ಮಾರಾಟ. ನಗದು ಮಾರಾಟ ಅಂದರೆ ದ ಸೇಲ್ಸ್ ವಿಚ್ ಇನ್ಕ್ಲೂಡ್ಸ್ ದ ಕ್ಯಾಶ್ ರಿಸಿಟ್ ಇಮಿಡಿಯೇಟ್ಲಿ. ದ ಸೇಲ್ಸ್ ಫಾರ್ ವಿಚ್ ದ ಕ್ಯಾಶ್ ಈಸ್ ರಿಸೀವ್ಡ್ ಇಮಿಡಿಯೇಟಾಗಿ ಕ್ಯಾಶ್ ಬಂತಂದ್ರೆ ಅದು ಕ್ಯಾಶ್ ಸೇಲ್ಸ್. ಹೆಂಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದಿದ್ದಿರಲ್ಲ, ಅದೇ ಥರ. ಸೊ ದ ಸೇಲ್ಸ್ ಫಾರ್ ವಿಚ್ ದ ಪೇಮೆಂಟ್ ಆರ್ ರಿಸಿಟ್, ಫಾರ್ ವಿಚ್ ದ ರಿಸಿಟ್ ಈಸ್ postponed to future or receipt is made in the future, ಅಥವಾ for which the cash is received in future. ಈಗಲ್ಲ, ನಾಳೆ ಇರ್ಬೋದು, ನಾಡದಿರ್ಬೋದು. ಅದಕ್ಕೆ ನಾವು ಏನಂತ ಕರಿತೀವಿ? ಓಕೆ, ಕ್ಯಾಶ್ ಮತ್ತು ಕ್ರೆಡಿಟ್ ಸೇಲ್ಸ್.
ಸೇಲ್ಸ್ ಅನ್ನೋದೇನು ರೀ ನಮಗೆ ದಿನನಿತ್ಯದ ಆ್ಯಕ್ಟಿವಿಟಿ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಿರ್ತೀವಿ ವಸ್ತುಗಳನ್ನು. ನೆಕ್ಸ್ಟ್ ರೆವಿನ್ಯೂ ಅಂದರೆ ಏನು ರೀ? ರೆವಿನ್ಯೂ ಅಂದ್ರೆ ಆದಾಯ ಅಂತ ಕರಿಬೋದು. ಆದಾಯ. ಓಕೆ, ರೆವಿನ್ಯೂ ಅಂದರೆ ಏನು? ಇನ್ಕಮ್, ಗಳಿಕೆ. ಓಕೆ, ಏನು ರೀ ರೆವಿನ್ಯೂ ಅಂದರೆ? ರೆವಿನ್ಯೂ is the amount received, amount of business earned. Revenue is the amount of revenue is the amounts of the business earned by goods and sale of goods and services. Revenue is the amounts of the business earned by sale of goods and services. ಕರೆಕ್ಟಾ? ಆದಾಯ ಅನ್ನೋದು ಯಾವ ಬೇಕಾದ ಮೂಲದಿಂದ ಇರ್ಬೋದು. ವಸ್ತುಗಳ ಮಾರಾಟದಿಂದ ಆಗಿರ್ಬೋದು ಅಥವಾ ಸೇವೆಗಳ ಮಾರಾಟ. ಸೇವೆ ಅಂದರೆ ಏನು ರೀ? ಅಲ್ಲಿ ಮಾರಾಟ ಹೆಂಗೆ ಆಕೈತೆ? ಸೇವೆಗಳ ಮಾರಾಟ. ಈಗ ಒಬ್ಬ ಡಾಕ್ಟ್ರ್ ಅದಾರ ಅಂದ್ರೆ ಅವರು ಏನು ಕೊಡ್ತಾರೆ? ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಡೋದ್ರಿಂದ ನೀವು ಅವ್ರಿಗೆ ಏನು ಕೊಡಬೇಕು? ಫೀಸ್ ಕೊಡಬೇಕು. ಹಂಗಾರೆ ಡಾಕ್ಟ್ರಿಗೆ ಫೀಸ್ ಅನ್ನೋದು ರೆವಿನ್ಯೂ. ಕರೆಕ್ಟಾ? ಈಗ ಒಬ್ಬ ಲೆಕ್ಚರರ್ ಅವ್ರು ನಿಮ್ಮ ಪಾಠ ಮಾಡ್ತಾರೆ. ಪಾಠ ಮಾಡಿದಕ್ಕಾಗಿ ನೀವು ಅವ್ರಿಗೆ ಏನು ಕೊಡ್ತೀರಿ? ಫೀಸ್ ಕೊಡ್ತೀರಿ. ಫೀಸ್ ಅನ್ನೋದು ಲೆಕ್ಚರರ್ಗೆ ರೆವಿನ್ಯೂ. ಈಗೊಬ್ಬ ಯಾರೋ ಫಾರ್ ಎಕ್ಸಾಂಪಲ್ ಒಬ್ಬ ಸರ್ಕಾರಿ ನೌಕರ ಅವರಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಕೆಲಸ ಮಾಡಿದಕ್ಕಾಗಿ ಅವ್ರಿಗೆ ಏನು ಬರ್ತೈತಿ? ಸ್ಯಾಲ್ರಿ. ಆ ಸ್ಯಾಲ್ರಿ ಅನ್ನೋದೇನು? ರೆವಿನ್ಯೂ. ಬಿಸ್ನೆಸ್ಗೆ ಬಂದಾಗ ಬಿಸ್ನೆಸ್ಗೆ ಎದರದಿಂದ ರೆವಿನ್ಯೂ ಸಿಗ್ತೈತಿ? ಸೇಲ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ಇವನು ಮಾರಾಟ ಮಾಡೋದ್ರಿಂದ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇದರಿಂದ ಅವ್ರಿಗೇನು ಸಿಗ್ತದೆ ರೀ? ಮಾರಾಟ ಮಾಡೋದ್ರಿಂದ, ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡೋದ್ರಿಂದ ಅವ್ರಿಗೆ ಯಾರಿಗೆ? ಸರ್ವಿಸಸ್ ಟು ಕಸ್ಟಮರ್ಸ್. ಯಾರಿಗೆ ಮಾರಾಟ ಮಾಡಬೇಕು? ಅವರು ಕಸ್ಟಮರ್ಸ್ಗೆ ಮಾರಾಟ ಮಾಡ್ತೀರಿ. ಹಂಗಾರೆ ಕಸ್ಟಮರ್ ಒಂದಿಷ್ಟು ಅಮೌಂಟ್ ಕೊಡ್ತಾರೆ. ಆ ಅಮೌಂಟನ್ನು ನಾವು ಏನಂತ ಕರಿತೀವಿ? ರೆವಿನ್ಯೂ ಅಂತ ಕರಿತೀವಿ, ಆದಾಯ ಅಂತ ಕರಿತೀವಿ. ಕರೆಕ್ಟಾ? ರೆವಿನ್ಯೂ ಅನ್ನೋದೇನು? ರೈಟ್. ಎಕ್ಸಾಂಪಲ್ ಏನಿರ್ಬೋದು ರೀ? ಎಲ್ಲನೂ ರೆವಿನ್ಯೂನ. ಫಾರ್ ಎಕ್ಸಾಂಪಲ್ ಸೇಲ್ ಮಾಡ್ತಾರೆ, ಸೇಲ್ ವ್ಯಾಲ್ಯೂ ಅದು ರೆವಿನ್ಯೂನ. ಅಥವಾ ಏನಾದ್ರು ಒಂದು ಕಮಿಷನ್ ಬರ್ತಿರ್ತೈತೆ ನಮಗೆ, ಕಮಿಷನ್. ಅಥವಾ ಕಮಿಷನ್ ಅಲ್ಲ ಏನಾದರೂ ಡಿಸ್ಕೌಂಟ್ ಬರ್ತದೆ ಯಾರಿಗಾದ್ರು ನಮ್ಮಿಂದ. ಓಕೆ, ಕಮಿಷನ್ ಇರ್ಬೋದು. ಅಥವಾ ಡಿವಿಡೆಂಡ್ ಬರ್ತದೆ, ಲಾಭಾಂಶ. ಅಥವಾ ಬ್ಯಾಂಕ್ನ್ಯಾಗ ಎಫ್ ಡಿ ಇಟ್ಟಿರ್ತೀವಿ, ಅದರಿಂದ ಬಡ್ಡಿ ಬರ್ತದೆ, ಇಂಟ್ರೆಸ್ಟ್. ಇವೆಲ್ಲ ಏನು? ರೆವಿನ್ಯೂ. ಕಮಿಷನ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಇವೆಲ್ಲ ನಮಗೆ ರೆವಿನ್ಯೂ ಅಕೌಂಟ್. ಓಕೆ. ಆ ನಂತರ ಯಾವುದೋ ಒಂದು ಮನೆ ಬಾಡಿಗೆ ಕೊಟ್ಟಿರ್ತೀರಿ, ರೆಂಟ್ ಬರ್ತದೆ. ಇವೆಲ್ಲ ಏನು? ರೆವಿನ್ಯೂಸ್. ಓಕೆ, ರೆವಿನ್ಯೂಸ್. ನೆಕ್ಸ್ಟ್ ಎಕ್ಸ್ಪೆನ್ಸಸ್. ವೆಚ್ಚಗಳು. ರೆವಿನ್ಯೂ ಆತ. ಆದಾಯ ನೋಡಿದ ತಕ್ಷಣ ಏನು ನೋಡ್ಬೇಕು ನಾವು? ವೆಚ್ಚಗಳನ್ನು ನೋಡಬೇಕಲ್ಲ. ವೆಚ್ಚಗಳನ್ನು ನೋಡಬೇಕು. ಕಾಸ್ಟ್ ಇನ್ಕರ್ಡ್ by business ಅಥವಾ ಎಂಟಿಟಿ ಅನ್ಬೋದು. ಎಂಟಿಟಿ, ಕಾಸ್ಟ್ ಇನ್ಕರ್ಡ್ ಬೈ ಎಂಟಿಟಿ for earning revenue is called expenses. ಓಕೆ. ಕಾಸ್ಟ್ ಇನ್ಕರ್ಡ್ ಅಂದ್ರೆ ವೆಚ್ಚ ಮಾಡಬೇಕಲ್ಲ ನಾವು ಒಂದು ಸ್ವಲ್ಪ. ಹೆಂಗೆ? ಈಗ ನಾವು
ಟೀಚಿಂಗ್ ಮಾಡತ್ತೇವಂದ್ರೆ ನಮಗೂ ಖರ್ಚು ಇರ್ತದೆ. ಏನು ಖರ್ಚು? ಅಲ್ಲಿಂದ ಬರಬೇಕು, ಪೆಟ್ರೋಲ್ ಹಾಕಿಸ್ಬೇಕು, ಬಸ್ ಚಾರ್ಜ್ ಕೊಡಬೇಕು, ಆನಂತರ ಮನೆಗೆ ರೇಷನ್ ತರಬೇಕು, ಮನೆಯೆಲ್ಲ ನಡೆಸಬೇಕು, ಇದು ಖರ್ಚು. ಈ ಖರ್ಚನ್ನು ಮಾಡಿ ನಾ ಇಲ್ಲಿ ಬಂದು ಕ್ಲಾಸ್ ಹೇಳ್ತೇನೆ, ಹೇಳೋದ್ರಿಂದ ನನಗೆ ಸ್ಯಾಲ್ರಿ ಕೊಡ್ತಾರೆ. ಸ್ಯಾಲ್ರಿ ಕೊಟ್ಟು ಕೂಡಲೇ ನನಗೇನಾತಂಗಾರೆ ರೆವಿನ್ಯೂ ಸಿಕ್ತು. ಹಂಗಾರೆ ಆ ರೆವಿನ್ಯೂವನ್ನು ಗಳಿಸ್ಬೇಕಾದ್ರೆ ನಾ ಏನು ಖರ್ಚು ಮಾಡಿಲ್ಲ, ಆ ಖರ್ಚಿಗೆ ನಾ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಈಗ ಒಬ್ಬ ಉತ್ಪಾದಕ ತಗೋರಿ ಒಂದು ವಸ್ತುವನ್ನು ಮಾರಾಟ ಮಾಡಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ಒಂದು ಸೋಪನ್ನು ಮಾರಾಟ ಮಾಡಬೇಕಾಗಿತ್ತು, ಕರೆಕ್ಟಾ? ಆ ಸೋಪ್ ಒಂದು 10 ರೂಪಾಯಿಗೆ ಮಾರಾಟ ಮಾಡಬೇಕಾಗಿತ್ತು. ಮಾರಬೇಕಾದ್ರೆ ಆ ಸೋಪಿನ ಉತ್ಪಾದನೆ ಮಾಡಬೇಕಲ್ಲ, ಅದಕ್ಕೆ ರಾ ಮಟೀರಿಯಲ್ ಬೇಕಲ್ಲ, ಕಚ್ಚಾ ವಸ್ತುಗಳು ಒಂದು 2 ರೂಪಾಯಿದು ರಾ ಮಟೀರಿಯಲ್ಲ. ಓಕೆ, ವರ್ಕರಿಗೆ ಪೇಮೆಂಟ್ 1 ರೂಪಾಯಿದ್ದು. ಓಕೆ, ಆ ನಂತರ ಪ್ಯಾಕಿಂಗ್ ಅದು ಇದು ಕೂಡ ಒಂದು 2 ರೂಪಾಯಿದ್ದು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 1 ರೂಪಾಯಿದ್ದು. ಹಂಗಾರೆ 6 ರೂಪಾಯಿ ಏನಾಯ್ತು? ಖರ್ಚಾಯ್ತು. ಈ ರೆವಿನ್ಯೂವನ್ನು ಗಳಿಸೋಕೆ ನಾವು ಮಾಡಿದಿರುವಂಥ ವೆಚ್ಚ ಎಷ್ಟು ರೀ? 6 ರೂಪಾಯಿ. ಸೊ ಈ ಎಲ್ಲಕ್ಕೂ ಕೂಡ ನಾವು ಏನಂತ ಕರಿತೀವಿ? ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಎಕ್ಸ್ಪೆನ್ಸಸ್ ಅಂದರೆ ಏನೇನು ಬರ್ತಾವೆ? ಫಾರ್ ಎಕ್ಸಾಂಪಲ್, ಎಕ್ಸ್ಪೆನ್ಸಸ್ ಮೆಜರ್ಡ್ ಬೈ ಕಾಸ್ಟ್ ಆಫ್ ಅಸೆಟ್ಸ್ ಕನ್ಸ್ಯೂಮ್ಡ್ ಆರ್ ಸರ್ವಿಸಸ್ ಯೂಸ್ಡ್ ಡ್ಯೂರಿಂಗ್ ದ ಅಕೌಂಟಿಂಗ್ ಪೀರಿಯಡ್. ಒಂದು ವರ್ಷದಾಗ ಏನು ಯೂಸ್ ಮಾಡಿರ್ತಿರಲ್ಲ ಅವೆಲ್ಲ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನು ಮಾಡಿರ್ತೀವಿ ನಾವು? ಕಚ್ಚಾ ವಸ್ತುಗಳನ್ನು ತರ್ತೀರಿ, ರಾ ಮಟೀರಿಯಲ್ ಅದೇ. ಓಕೆ, ಅದಾದ ನಂತರ ಕೂಲಿ ಕಾರ್ಮಿಕರು ಇರ್ತಾರೆ, ಅವ್ರಿಗೆ ಕೂಲಿ ಕೊಡ್ತೀರಿ, ವೇಜಸ್. ಮತ್ತು ಏನದು? ಫ್ಯಾಕ್ಟ್ರಿ ಒಳಗೆ ಏನಾರೇ ಖರ್ಚು ಮಾಡಬೇಕಾಗತ್ತೆ, ಏನಾರೇ ರೆಂಟ್ ಕೊಡಬೇಕು. ಇದು ರೆಂಟ್ ರಿಶ್ಯೂಡ, ಇದು ರೆಂಟ್ ಪೇಡ್ ಮಾಡಿದ್ರೆ ಎಕ್ಸ್ಪೆನ್ಸಸ್, ರಿಶ್ಯೂ ಮಾಡಿದ್ರೆ ಇನ್ಕಮ್. ಕರೆಕ್ಟಾ? ರೆಂಟ್ ಪೇಡ್. ಆನಂತರ ಮತ್ತೇನು ಬರ್ತದೆ ರೀ? ಕರೆಂಟ್ ಬಿಲ್ ಕಟ್ಟಬೇಕು, ಎಲೆಕ್ಟ್ರಿಸಿಟಿ. ಓಕೆ, ಹೀಗೆಲ್ಲ. ಓಕೆ, ಇವಕ್ಕೆಲ್ಲ ನಾವು ಏನಂತ ಕರಿತೀವಿ? ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಪೇಡ್ ಮಾಡ್ರಿ ಅಂದ್ರೆ ಇಂಟ್ರೆಸ್ಟ್ ಪೇಡ್, ಇಂಟ್ರೆಸ್ಟ್ ರಿಸೀವ್ಡ್. ಇದು ಇಲ್ಲಿ ಇಂಟ್ರೆಸ್ಟ್ ಪೇಡ್ ಇವೆಲ್ಲ ಏನು? ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಅಂದರೆ ಏನು ಗೊತ್ತಾಯ್ತಲ್ಲ ನೋಡಿರಿ. ರೆವಿನ್ಯೂ ಮತ್ತು ಎಕ್ಸ್ಪೆನ್ಸಸ್ ಹೆಂಗೆ? ಅಸೆಟ್ ಲಯಬಿಲಿಟಿ ಹೆಂಗೆ ಅಪೋಸಿಟ್ ಅದಾವಲ್ಲ ಎರಡು. ಓಕೆ, ಅಸೆಟ್ ಮತ್ತು ಲಯಬಿಲಿಟಿ ಅಪೋಸಿಟ್ ಇದ್ದಂಗೆ ರೆವಿನ್ಯೂ ಮತ್ತು ಎಕ್ಸ್ಪೆನ್ಸಸ್ ಎರಡೂ ಅಪೋಸಿಟ್, ರೈಟ್? ರೆವಿನ್ಯೂ ಮತ್ತು ಎಕ್ಸ್ಪೆನ್ಸಸ್ ಎಲ್ಲ ಅಪೋಸಿಟ್ ಇರ್ತವೆ, ಕರೆಕ್ಟಾ? ಈ ರೀತಿ ವರ್ಡ್ಗಳ ಅರ್ಥ ನೋಡಾಕತ್ತಿದ್ವಿ ನಾವು. ಏನು ನೋಡಿದ್ರಿ ಇವತ್ತಿನ ಕ್ಲಾಸ್ನಾಗ? ಲಯಬಿಲಿಟೀಸ್ ಅಂದರೆ ಏನು ನೋಡಿದ್ರಿ? ಕರೆಕ್ಟಾ? ಸಾಲಗಳು ಯಾವುವು? ಓಕೆ, ಅದ್ರಾಗ 2 ಥರ, ಲಾಂಗ್ ಟರ್ಮ್ ಲಯಬಿಲಿಟಿ ಮತ್ತು ಶಾರ್ಟ್ ಟರ್ಮ್ ಲಯಬಿಲಿಟಿ. ಅದಾದ ತಕ್ಷಣ ಕ್ಯಾಪಿಟಲ್ ನೋಡಿದ್ರಿ. ಕ್ಯಾಪಿಟಲ್ ಅಂದರೆ ಏನು? ಅಮೌಂಟ್ ಆಫ್ ಕ್ಯಾಶ್ ಆರ್ ವ್ಯಾಲ್ಯೂ ಆಫ್ ಅಸೆಟ್ ಇನ್ವೆಸ್ಟೆಡ್ ಬೈ ಓನರ್ ಇನ್ ದ ಬಿಸ್ನೆಸ್. ಅದಕ್ಕೆ ಏನಂತ ಕರೆದ್ರಿ? ಕ್ಯಾಪಿಟಲ್, ಬಂಡವಾಳ. ಅಲ್ಲಿ 2 ಥರ ಅದಾವೆ ಕ್ಯಾಪಿಟಲ್, ಫಿಕ್ಸ್ಡ್ ಕ್ಯಾಪಿಟಲ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್. ಫಿಕ್ಸ್ಡ್ ಕ್ಯಾಪಿಟಲ್ ಅಂದರೆ ದ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ದ ಫಿಕ್ಸ್ಡ್ ಅಸೆಟ್ಸ್. ಓಕೆ, ಫಿಕ್ಸ್ಡ್ ಅಸೆಟ್ಸ್ ಅಥವಾ ಲಾಂಗ್ ಟರ್ಮ್ ಅಸೆಟ್ಸ್. ದ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ದ ಕರೆಂಟ್ ಅಸೆಟ್ ಮೀನ್ಸ್ ಎಂಥ ಅಸೆಟ್ ರೀ? ಶಾರ್ಟ್ ಟರ್ಮ್ ಅಸೆಟ್ ಆರ್ ಕಾರ್ಡ್ ವರ್ಕಿಂಗ್ ಕ್ಯಾಪಿಟಲ್. ಇದಾದಮೇಲೆ ಸೇಲ್ಸ್ ಅನ್ನೋದನ್ನು ನೋಡಿದ್ರಿ. ಸೇಲ್ ಅಂದ್ರೆ ಏನದು? ಸೇಲ್ಸ್ ಈಸ್ ದ ರೆವಿನ್ಯೂ ರಿಸೀವ್ಡ್ ಫ್ರಮ್ ದ ಗೂಡ್ಸ್ ಬೈ ಪ್ರೊವೈಡಿಂಗ್ ರೆವಿನ್ಯೂ ರಿಸೀವ್ಡ್ ಬೈ ಪ್ರೊವೈಡಿಂಗ್ ಗೂಡ್ಸ್ ಟು ಕಸ್ಟಮರ್ಸ್. ಕರೆಕ್ಟಾ? ಕಸ್ಟಮರ್ಗಿಂದ ಅಥವಾ ಕಸ್ಟಮರ್ಗೆ ಗೂಡ್ಸನ್ನು ಪ್ರೊವೈಡ್ ಮಾಡೋದ್ರಿಂದ, ನೀಡೋದ್ರಿಂದ ಏನಾರೇ ಇನ್ಕಮ್ ಬಂತಂದ್ರೆ ಅದು ರೆವಿನ್ಯೂ ಆಗಿರ್ತದೆ, ಕರೆಕ್ಟಾ? ಅದಾದಮೇಲೆ ರೆವಿನ್ಯೂ ನೋಡ್ತೀರಿ. ರೆವಿನ್ಯೂ ಒಳಗೆ ಏನು? ಆಸ್ತಿಗಳ ಮಾರಾಟ ಅದೇ ಅಂದ್ರೆ. ಓಕೆ, ದೆನ್ ಲಾಸ್ಟ್ ಯಾವ್ದು ನೋಡಿದ್ವಿ? ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಅಂದ್ರೆ ಖರ್ಚು. ಎಕ್ಸ್ಪೆನ್ಸಸ್ ಆರ್ ದ ಕಾಸ್ಟ್ ಇನ್ಕರ್ಡ್ ಬೈ ಎಂಟಿಟಿ ಫಾರ್ ಅರ್ನಿಂಗ್ ದ ರೆವಿನ್ಯೂ. ಏನು ರೆವಿನ್ಯೂ ಐತೆ ಅದನ್ನ ಗಳಿಸ್ಬೇಕಾದ್ರೆ ಏನು ಒಂದಿಷ್ಟು ಖರ್ಚು ಮಾಡಬೇಕಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ಕರೆಕ್ಟಾ? ಇವಿಷ್ಟು. ಓಕೆ, ಇದ್ರ ಒಳ್ಳೆ ನೋಡಿರಿ. ಇದಾದ ತಕ್ಷಣ ಇನ್ನೂ ಇನ್ನೂ ಒಂದು 10-12 ಐಟಮ್ಸ್ ಅದಾವ, ಅವನ್ನ ನೆಕ್ಸ್ಟ್ ಕ್ಲಾಸ್ನಾಗ ನೋಡೋಣ. ಇವೆಲ್ಲ ಪದಗಳ ಅರ್ಥ ಗೊತ್ತಾದಂದ್ರೆ ಮುಂದೆ ಈಸಿ ಆಕೈತೆ ನಿಮ್ಗೆ, ಕರೆಕ್ಟಾ? ಓಕೆ, ಥ್ಯಾಂಕ್ ಯು.